ಸರಸ್ವತಿ, ಸಂಸಾರ ಬೇರೆ, ಅಧ್ಯಾತ್ಮ ಬೇರೆ. ಎಲ್ಲವನ್ನೂ ಒಂದೇ ತಕ್ಕಡಿಯಲ್ಲಿ ತೂಗೋಕೆ ಸಾಧ್ಯವಿಲ್ಲ. ತಾಯಿಯ ಬೇರೆ, ಪತ್ನಿಯ ಬೇರೆ. ನನ್ನನ್ನು ಒತ್ತಾಯಿಸ್ಬೇಡ. ಆದ್ರೆ ತಾಯಿಯ ಒತ್ತಡಕ್ಕೆ ನೀವು ಮಣಿದಿರಲ್ಲ. 6 ಋತುಗಳಲ್ಲೂ ನನ್ನ ಜೊತೆ ಇರ್ತೀನಿ, ನನ್ನ ಜೊತೆ ಬಾಳ್ತೀನಿ ಅಂತ ನೀವು ನನಗೆ ಮಾತು ಕೊಟ್ಟಿದ್ದೀರಿ. ಈಗ ಹೇಗೆ ಬದುಕಿನ ಪಯಣದಲ್ಲಿ ಅರ್ಧದಲ್ಲೇ ಹೊರಟೋಗ್ತೀರಿ? ನಾನು ಹೇಗೆ ಬದುಕಿರ್ಲಿ? ಸರಸ್ವತಿ, ಎಲ್ಲವನ್ನು ವಿವೇಚಿಸಿನೇ ನಾನು ಹೊರಟಿರೋದು. ಗೃಹಸ್ಥಾಶ್ರಮದ ಎಲ್ಲ ಕರ್ತವ್ಯವನ್ನು ನಾನು ಪೂರೈಸಿದ್ದೇನೆ. ಯಾವ ಋಣಬಾಧ್ಯತೆಗಳೂ ನನಗೆ ಇಲ್ಲ. ಇಡೀ ಲೋಕವೇ ಮೆಚ್ಚುವಂಥ ಕಾರ್ಯಕ್ಕೆ ನಾನು ಅಣಿಯಾಗಿದ್ದೇನೆ. ಈ ಕಾರ್ಯವನ್ನು ನಾನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಸರ್ವಸಂಗ ಪರಿತ್ಯಾಗಿ ಆಗ್ತಾ ಇದ್ದೀನಿ. ಏನು ಅಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಈ ಮಾತುಗಳನ್ನ ನನ್ನ ಕಣ್ಣನ್ನು ನೋಡ್ಕೊಂಡು ಹೇಳಿ. ಆಗ್ಲೂ ನಿಮ್ಮ ನಿರ್ಧಾರ ಹಾಗೆ ಉಳಿಯುತ್ತಾ? ನೋಡಿ ಸ್ವಾಮಿ, ಈ ಕಣ್ಗಳನ್ನ ಒಂದ್ಸಲ ನೋಡಿ. ಇಲ್ಲ ಸರಸ್ವತಿ, ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಕಣ್ಣುಗಳನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಸರಸ್ವತಿ ಮಾತೆಯ ಆದೇಶ, ಗುರುಗಳ ಆಜ್ಞೆ ನನ್ನನ್ನು ಬಂಧಿಸಿಬಿಟ್ಟಿದೆ. ನನ್ನ ವಿದ್ಯಾದೇವತೆ ನನಗೆ ಆಶ್ರಯ ಕೇಳುವಾಗ ನಾನು ನಿರಾಕರಿಸಲಾಗುವುದಿಲ್ಲ. ನನ್ನನ್ನು ಕ್ಷಮಿಸು. ಏನಂದ್ರೆ ಅಲ್ಲ ವೆಂಕಟನಾಥ, ಗುರುಗಳು ಹೇಳಿದ ಮಾತಿಗೆಲ್ಲ ಒಳ್ಳೆ ಕೋಲೆ ಬಸವನಾಗಿ ತಲೆ ಆಡಿಸ್ತಿಯಲ್ಲ. ಅವ್ರಿಗಂತೂ ವಯಸ್ಸಾಗಿದೆ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವೆ? ನೀನು ಮಹಾಪಂಡಿತ, ತುಂಬ ಓದ್ಕೊಂಡವನು, ಬಂಗಾರದಂಥ ಹೆಂಡತಿ, ಮುತ್ತಿನಂಥ ಮಗ. ಅವರಿಬ್ಬರು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ಮೋಸ ಮಾಡೋದಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ? ಹೇಳು. ಹೆಂಡತಿ ಮಕ್ಕಳಿಗೆ ಮೋಸ ಮಾಡು ಅಂತ ಯಾವ ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ? ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ನಿನ್ನ ಹೆಂಡತಿ ಜೀವ ಸಹಿತ ಉಳಿತಾಳ? ಹೇಳು. ಆಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಿನ್ನ ಮಗನ ಗತಿ ಏನು? ನೀನು ಬದುಕಿದ್ದು ಅವನು ತಬಲೆ ಆಗಬೇಕಾ? ಸಂಸಾರದ ಸಂಕಟಗಳು ನಿನ್ನ ಕಾಡೋದಿಲ್ವಾ? ಇಷ್ಟೆಲ್ಲ ಘೋರಗಳಿಗೆ ನೀನು ಸಾಕ್ಷಿಯಾಗಿ ಪೀಠದ ಮೇಲೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿಗಾದ್ರೂ ಬದ್ಧತೆಯಿಂದ ಇರೋಕ್ಕಾಗತ್ತಾ? ಆ ಕಡೆ ಸಂಸಾರಕ್ಕೂ ಮೋಸ ಮಾಡಿ, ಈ ಕಡೆ ಸನ್ಯಾಸಕ್ಕೂ ಮೋಸ ಮಾಡಿ, ಆತ್ಮವಂಚನೆ ಮಾಡಿಕೊಂಡು ಅಧಿಕಾರ ನಡೆಸೋದು ಯಾವ ಪುರುಷಾರ್ಥಕ್ಕೆ ವೆಂಕಟನಾಥ? ಈಗಲೂ ಕಾಲ ಮೀರಿಲ್ಲ. ಕೋಪದಲ್ಲಿ ಕುಯ್ದುಕೊಂಡ ಮೂಗು ಪುನಃ ವಾಪಸ್ ಬರೋದಿಲ್ಲ. ಯೋಚನೆ ಮಾಡು. ಈ ಪೀಠದಲ್ಲಿ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಸುಖದ ವೈಭೋಗ, ಪಲ್ಲಕ್ಕಿಯ ಮೆರವಣಿಗೆ, ರಾಜಮರ್ಯಾದೆ ಎಲ್ಲ ಇರ್ಬೋದು. ಆದರೆ ಸಂಸಾರದ ತೃಪ್ತಿ ಇರೋದಿಲ್ಲ ವೆಂಕಟನಾಥ. ನಿನಗೆ ಜೀವನದ ಸಾರ್ಥಕತೆ ಇರೋದಿಲ್ಲ ವೆಂಕಟನಾಥ. ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀನು ಬೆಂಕಿಯ ಬಲೆಯಲ್ಲಿ ಹೋಗಿ ಬೀಳ್ತಾ ಇದೆಯಾ? ಬೀಳ್ಬೇಡ.